ಹಲೋ, ಹೇಗಿದ್ದೀರಾ? ಆರಾಮಿದ್ದೀರಾ? ಇವತ್ತು ನಾವು ಏನು ರೆಸಿಪಿ ನೋಡೋಣ ಅಂದರೆ ಆಲೂ ಪರಾಟ. ಫಸ್ಟಿಗೆ ನಾನು ಇದನ್ನು ಕುದಿಸಿಟ್ಕೋಬೇಕಿನ್ನು. ನೆಕ್ಸ್ಟ್ ಆನಿಯನ್ ಆ್ಯಂಡ್ ಚಿಲ್ಲಿ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋದಂತ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಆಲೂಗಡ್ಡೆ ಇವಾಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟು ನೆಕ್ಸ್ಟ್ ಉಳ್ಳಿಗಡ್ಡೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಆ್ಯಂಡ್ ಇದು ಚಿಲ್ಲಿನೂ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಎರಡೂ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು ಕೊತ್ತಂಬರಿ ಕರಿಬೇವು ಹಾಕ್ತಾಯಿದ್ದೀನಿ, ಅದಕ್ಕೂ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ಪರೋಟ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಕಲಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸಿದಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಈ ರೀತಿ ಮಿಕ್ಸ್ ಆಗಿದೆ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ನಾವು ಈ ಗೋಧಿ ಹಿಟ್ಟನ್ನು ಉಂಡೆ ಮಾಡಿ ಇದರಲ್ಲಿ ಇದನ್ನು ತುಂಬಿ ಪರಾಟ ಮಾಡಬೇಕು ನೋಡಿ. ಇವಾಗ ನಾನು ಪರಾಟ ಹೇಳ್ಕೊಡ್ತಾಯಿದ್ದೀನಿ. ಚಪಾತಿಯನ್ನು ಈ ರೀತಿ ಕಲಸಿ ಸ್ವಲ್ಪ ಉಂಡೆಯನ್ನು ಮಾಡ್ಕೋಬೇಕು. ಹೀಗೆ ಅದಕ್ಕೆ ಎಣ್ಣೆ ಹಚ್ಚಿ ಮಾಡೋಂಗಿಲ್ಲ, ಹಿಟ್ಟು ಹಚ್ಚಿ ಮಾಡಬೇಕು. ಎಣ್ಣೆ ಹಚ್ಚಿ ಮಾಡಿದರೆ ಜಾರ್ತದೆ, ಅದಕ್ಕೆ ಈ ರೀತಿ ಹಿಂಗೆ ಮಾಡಬೇಕು. ಇದನ್ನು ನೋಡಿ, ಈ ರೀತಿ ಮಾಡ್ಕೋಬೇಕು. ಇವಾಗ ಸ್ವಲ್ಪ ರೌಂಡ್ ಶೇಪ್ ಮಾಡಿದರೆ ಚೆನ್ನಾಗಿ ಬರುತ್ತೆ, ಈಸಿ ಆಗುತ್ತೆ ತುಂಬಲಿಕ್ಕೆ. ನೋಡಿ, ಈ ರೀತಿ ಲಟ್ಟಿಸ್ಬೇಕು. ಇವಾಗ ಸಾಕು, ರೆಡಿಯಾಗಿದೆ. ಈ ರೀತಿ ತುಂಬಬೇಕು ಇದನ್ನು ನೋಡಿ. ಹೋಳಿಗೆ ಹೇಗೆ ಮಾಡ್ತೀವಲ್ವ ಅದೇ ಸೇಮ್ ರೀತಿ ಇದನ್ನು ಮಾಡೋದು. ತುಂಬಬೇಕು ಈ ರೀತಿ ನೋಡಿ, ಚೆನ್ನಾಗಿ ತುಂಬಬೇಕು. ಹೋಳಿಗೆ ಹಾಕಿದೆಲ್ಲ ಹೊರಗೆ ಬರಲ್ಲ ನೋಡಿ ಫ್ರೆಂಡ್ಸ್. ಈಗ ರೆಡಿ ಆಯಿತು. ಈ ರೀತಿ ಮಾಡ್ಕೋಬೇಕು ನೋಡಿ. ಲಟ್ಸೋದು ಸ್ಲೋ ಆಗಿ ಲಟ್ಟಿಸ್ತಿದ್ದೀನಿ, ಯಾಕಂದರೆ ಕೆಲವು ಉಳ್ಳಿಗಡ್ಡೆ ಹಾಕಿರ್ತೀವಲ್ಲ ಅದು ಹೊರಗೆ ಬರುತ್ತೆ, ಅದಕ್ಕೆ ಸ್ಲೋಲಿ ಮಾಡ್ಕೋಬೇಕು ನೋಡಿ. ನೋಡಿ, ದಪ್ಪ ಇದ್ರೂ ಪರವಾಗಿಲ್ಲ, ಇದು ದಪ್ಪ ಇದ್ರೇ ಟೇಸ್ಟಿಯಾಗಿರುತ್ತೆ. ಪರಾಟ ದಪ್ಪನೇ ಇರುತ್ತಲ್ಲ. ಈ ರೀತಿ ನಮಗೆ ಗುಂಡಾಗಿ ಬರಬೇಕನ್ನೋದು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನೋಡಿ. ಇವಾಗ ತವಾ ಕಾದಿದೆ, ನಾನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ, ಮೇಲ್ಗಡೆ ನಾನು ಇದಕ್ಕೆ ಎಣ್ಣೆ ಹಚ್ಚಿಲ್ಲ, ಇಲ್ಲಿ ತವಾದಲ್ಲಿ ಹಚ್ತಾ ಇದ್ದೀನಿ, ಹಿಟ್ಟಿಗೆ ಹಚ್ಚಿಲ್ಲ. ಎಣ್ಣೆ ಹಚ್ಚಿ ಇದನ್ನು ಇವಾಗ ಹಾಕೋಬೇಕು ನೋಡಿ. ಈ ರೀತಿ ಮೇಲ್ಗಡೆ ಸ್ವಲ್ಪ ಹಚ್ಚಬೇಕು. ಒಳಗಡೆ ಬೆಂದಿದೆ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿದೆ ಪರಾಟ. ಎಣ್ಣೆ ಹಚ್ಚಿರತ್ತು ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹಚ್ಚಿರತ್ತು ಟೇಸ್ಟಿಯಾಗಿರುತ್ತೆ.
ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಆಯಿತು, ರೆಡಿ ಆಯಿತು. ಇವಾಗ ನೋಡಿ ಫೈನಲ್ ಈ ರೀತಿ ರೆಡಿಯಾಗಿದೆ. ಮೊಸರನ್ನು ತಿನ್ಬೋದು, ಇದ್ರ ಜೋಡಿ ಹಚ್ಕೊಂಡು ಖಾರನೂ ತಿನ್ಬೋದು. ನೋಡಿ ಫೈನಲ್ ಟಚಪ್ ಈ ರೀತಿ ರೆಡಿಯಾಗಿದೆ. ಸಾಫ್ಟಾಗಿರುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಫುಡ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದೊಂದಿಗೆ ಸೇರೋಣ.